ಹೋಮ್ ಮೇಡ್ ರೆಡ್ ವೈನ್ ಇದನ್ನು ನಾವು ಬಳಸೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು, ಹಾಗೆ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಹಾಗೇನೆ ಸ್ಕಿನ್ ಗ್ಲೋ ಆಗುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಮಾಡೋದು ಹೇಗೆ ಅನ್ನೋದು ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನು 1 kg ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಸೀಡ್ಸ್ ಇರೋ ಅಂಥದ್ದು. ಚೆನ್ನಾಗಿ ಹಣ್ಣಾಗಿದ್ರೆ ಚೆನ್ನಾಗಿರುತ್ತೆ. ಹಾಗೇನೆ ದ್ರಾಕ್ಷಿನೆಲ್ಲ ಕಡ್ಡಿ ಎಲ್ಲ ಬಿಡಿಸ್ಬಿಟ್ಟು ಅದನ್ನು 3-4 ಸತಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಹಾಗೆ ಅದನ್ನು ಕೈಯಲ್ಲೆಲ್ಲ ಚೆನ್ನಾಗಿ ಕಿವುಚ್ಕೊಂಡು ಗ್ಲಾಸ್ ಜಾರ್ಗೆ ಹಾಕೋತಾ ಇದ್ದೀನಿ. ನಂತರ 2.5 ಲೀಟರ್ ನೀರು ಹಾಕ್ಕೋಬೇಕಾಗತ್ತೆ. ಹಾಗೆ 1 kg ದ್ರಾಕ್ಷಿಗೆ 1 kg ಸಕ್ಕರೆ ಹಂಗೆ ಹಾಕೋತಾ ಇದ್ದೀನಿ. ಸಕ್ಕರೆ ಬೇಕಾದ್ರೆ ನೀವು ಸ್ವೀಟ್ ಇಷ್ಟ ಇರೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಹಾಗೆ 1 ಹಿಡಿಯಷ್ಟು ಗೋಧಿ ಹಾಕೋತಾ ಇದ್ದೀನಿ. ಗೋಧಿ ಇಲ್ಲ ಅಂದರೆ ಭತ್ತ ಬೇಕಾದ್ರೂ ಹಾಕ್ಕೋಬೋದು. ನಂತರ ಸ್ವಲ್ಪ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಮರದ ಕಡ್ಡಿ ಅಥವಾ ಪ್ಲಾಸ್ಟಿಕ್ ಕಡ್ಡಿನಲ್ಲಿ ತಿರುಗಿಸ್ಕೋಬೇಕಾಗತ್ತೆ. ಇದನ್ನು 7 ದಿವಸ ಕ್ಯಾಪ್ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಪ್ರತಿ ದಿವಸನೂ ಕ್ಯಾಪ್ ತೆಗೆದು ಒಂದ್ಸತಿ ತಿರುಗಿಸ್ಬಿಟ್ಟು ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಇಡಬೇಕು. 7 ಡೇಸ್ ಆದಮೇಲೆ ವೈನ್ನ ಶೋಧಿಸ್ಕೋಬೇಕು. ಶೋಧಿಸ್ಕೊಂಡಿರೋಂಥ ವೈನ್ನ 21 ಡೇಸು ಮತ್ತೆ ಗ್ಲಾಸ್ ಜಾರ್ನಲ್ಲೇ ಹಾಕಿ ಕ್ಯಾಪ್ ಟೈಟಾಗಿ ಕ್ಲೋಸ್ ಮಾಡಿ 21 ದಿವಸ ಇಟ್ಟರೆ ವೈನು ರೆಡಿ ಆಗಿರುತ್ತೆ. ಈ ಹೋಮ್ ಮೇಡ್ ವೈನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.